ಬೈ ದ ವೇ, ಸೊ ಆಕ್ಟಿಂಗ್ ಆಯ್ತು, ಆಡ್ಸ್ ಆಯ್ತು, OTT ಆಯ್ತು, ಇದ್ರ ಜೊತೆಗೆ ಕ್ರಿಕೆಟ್ ಹೇಗೆ ಅಂತ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ವುಮೆನ್ ಕ್ರಿಕೆಟ್ ಅಂತ ಸ್ಟಾರ್ಟ್ ಆಯ್ತಲ್ವಾ? ಸೊ ಇವಾಗ ರಾಜ್ ಕಪ್ ನೋಡ್ತಿರ್ತಾರೆ, ಮತ್ತೆ ಬೇರೆ ಸುದೀಪ್ ಸರ್ದು CCL ನೋಡ್ತಿರ್ತಾರೆ. ಅದ್ರ ಜೊತೆಗೆ ನನ್ಗೆ ಐಡಿಯಾ ಇತ್ತು ಕ್ರಿಕೆಟ್ ಆಡ್ತಾರೆ ಅಂತ, ಬಟ್ ಅದು ವುಮೆನ್ ಕ್ರಿಕೆಟ್ ಕೂಡ ಇಷ್ಟು ಲೆವೆಲ್ ಎಲ್ಲ ಆಗುತ್ತೆ, ಇಷ್ಟು ಜನ ಆರ್ಟಿಸ್ಟ್ ಗಳು ಬರ್ತಾರೆ ಅಂತ ಗೊತ್ತಾಗಿದ್ದಾಗ್ಲೇ ನೀವು 4 ಹೊಡಿತಾ ಇರೋದೆಲ್ಲ ರೀಲ್ಸ್ ಅಲ್ಲಿ ಬರ್ತಾ ಇತ್ತು. ಸೊ ನೀವು ಕ್ರಿಕೆಟ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಐ ಫೀಲ್ ವೆರಿ ಲಕ್ಕಿ, ಎಲ್ಲಾ ಮಾಡಕ್ ಸಿಗ್ತಾ ಇದೆ ನನಗೆ ಈ ಲೈಫ್ ಅಲ್ಲಿ ಅಂತ. ಆಕ್ಚುಲಿ ಯು ಶುಡ್ ಆಲ್ಸೋ ಟ್ರೈ ಕ್ರಿಕೆಟ್. ಬನ್ನಿ ಬನ್ನಿ, ಇನ್ನೇನು ಐ ಥಿಂಕ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಇನ್ನೊಂದು ಟೂರ್ನಮೆಂಟ್. ಯು ಶುಡ್ ಟ್ರೈ. ನನಗೂ ಏನ್ ABC ಬರ್ತಾ ಇರ್ಲಿಲ್ಲ ಕ್ರಿಕೆಟ್ದು. ಫಸ್ಟ್ ಐ ಥಿಂಕ್ QPL ಮಾಡಿದ್ರು, ಕ್ವೀನ್ಸ್ ಪ್ರೀಮಿಯರ್ ಲೀಗ್. ಸೊ ಅವಾಗ ಕರೆದಾಗ ಏನ್ ನೋಡೋಣ, ಓಕೆ ಲೆಟ್ಸ್ ಹ್ಯಾವ್ ಫನ್ ಅಂತ ಅನ್ಕೊಂಡು ಹೋಗಿದ್ದು. ಮನೇಲಿ ಕ್ರಿಕೆಟ್ ನೋಡ್ತೀವಿ, ತುಂಬಾ ನೋಡ್ತೀವಿ. ಸೊ ಬೈ ದ ವೇ, ನೀವು ಯು ಆರ್ ದಿ ಓನ್ಲಿ ಕಿಡ್ ಆರ್ ಯು ಹ್ಯಾವ್ ಸಿಬ್ಲಿಂಗ್ಸ್? ಎಲ್ಡರ್ ಬ್ರದರ್ ಇದಾರೆ. ಕ್ರಿಕೆಟ್ ಸಾರ್ಟೆಡ್ ನೋಡ್ಲೇಬೇಕು. ಇಲ್ಲ, ಅವ್ನ್ಗೆ ಅಷ್ಟೊಂದು ಇದಿಲ್ಲ ಆಕ್ಚುಲಿ. ಇವತ್ತಿಗೂ ಅವ್ನ್ ಹೇಳ್ತಾ ಇರ್ತಾನೆ, ಇವಳನ್ನ ನಿನ್ ಕ್ರಿಕೆಟ್ ಹಾಕ್ಬೇಕಿತ್ತು. ಅವ್ನಿಗೆ ತುಂಬಾ ಫೋರ್ಸ್ ಮಾಡ್ತಾ ಇದ್ರು. ಅವ್ನಿಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇರಲ್ಲ, ಫೋರ್ಸ್ ಮಾಡಿ ದಬ್ಬಿ ಕಳಿಸ್ತಾ ಇದ್ರು ಕೋರ್ಸ್ಗೆ. ಅವ್ನಿಗೆ ಇಂಟ್ರೆಸ್ಟೇ ಇರ್ತಾ ಇರ್ಲಿಲ್ಲ. ಸೊ ಇವಾಗ್ಲೂ ಹೇಳ್ತಾರೆ, ಇವಳಿಗೆ ಹಾಕ್ಬೇಕಿತ್ತು ನೀವು ಕ್ರಿಕೆಟ್ಗೆ ಅಂತ. ಪ್ರಾಬ್ಲಮ್ ಅವಳು ಬೀನ ಕ್ರಿಕೆಟ್ ಆಕ್ಟರ್. ಎಂಜಾಯ್ಡ್ ದ ಗೇಮ್ ಸೋ ಮಚ್ ನಾವು. ಸೊ ಅವಾಗ ನೋಡೋಣ ಲೆಟ್ಸ್ ಸಿ ಅಂತ ಅನ್ಬಿಟ್ಟು ಹೋಗಿದ್ದು. ಫಸ್ಟ್ ಟೂರ್ನಮೆಂಟ್ ಚೆನ್ನಾಗಿ ಆಡ್ಲಿಲ್ಲ ನಾನು. ಐ ಮೀನ್ ಅಂದ್ರೆ ಯು ನೋ ಹೌ ಇಟ್ ಇಸ್, ಲೈಕ್ ಒಂದ್ ಬ್ಯಾಟ್ ಬಾಲ್ ಇಟ್ಕೊಳಕ್ಕೂ ಬರ್ತಾ ಇರ್ಲಿಲ್ಲ ಕರೆಕ್ಟ್ ಆಗಿ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು. ಬಟ್ ಸೆಕೆಂಡ್ ಒನ್ ವಾಸ್ ಗುಡ್, ಲೈಕ್ ಐ ವಾಸ್ ಮಚ್ ಮೋರ್ ಕಾನ್ಫಿಡೆಂಟ್. ಬಟ್ ಕ್ರಿಕೆಟ್ ಮೇಕ್ಸ್ ಯು ವೆರಿ ಅಗ್ರೆಸಿವ್, ತುಂಬಾ ಕೋಪ. ನನಗೆ ಬಿಲೀವ್ ಮಾಡಕ್ ಆಗ್ತಿರ್ಲಿಲ್ಲ, ನನ್ಗೆ ಅಷ್ಟು ಕೋಪ ಬರ್ತಾ ಇದೆ ಅಂತ ಆಡ್ಬೇಕಾದ್ರೆ. ಈ ಒಂದ್ ಬಾಲ್ ಮಿಸ್ ಆಯ್ತು ಅಂದ್ರೆ, ಯಾರಾದ್ರೂ ಕ್ಯಾಚ್ ಮಿಸ್ ಆಯ್ತು, ಕಂಟ್ರೋಲ್ ಮಾಡ್ಬೇಕು ಗೊತ್ತಾ, ಕಿರ್ಚಾಡ್ ಮಾಡಿದ್ವಿ. ಪಾಪ ಅವರು ಏನ್ ಬೇಕು ಅಂತ ಮಾಡಿರಲ್ಲ, ಬಟ್ ನಮ್ಗೆ ಆ ಗೇಮ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್. ಇಮ್ಯಾಜಿನ್ ಇನ್ ಚಾಂಪಿಯನ್ಸ್ ಲೆವೆಲ್. India, no wonder ಇವರು ವಿರಾಟ್ ಅವರು ಇವರು ಎಲ್ಲ ಕಿತ್ತಾಡ್ತಾ ಇರ್ತಾರಲ್ಲ. I can relate. So true. ಸೊ ಇವಾಗ ನೀವ್ ಇನ್ನೊಂದ್ ಕಡೆ ಬಂದ್ರೆ, ನೀವು ಅಂಬಾಸಡರ್ ಕೂಡ AVR Tuskers ಗೆ. ಸೊ ಅದೇ ಟೀಮ್ಗೆ ಇಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲೂ ಆಡ್ತಿದ್ದೀರಾ. ಸೊ ಮೆನ್ ಟೀಮಿಗೆ ಬ್ರಾಂಡ್ ಅಂಬಾಸಡರ್ ಕೂಡ ಆಗಿದ್ದೀರಾ. ಸೊ ಯು ಚಿಯರ್ ಅಪ್ ಆಲ್ಸೋ. ಸೊ ಅವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ತೀರಾ, ನೆಕ್ಸ್ಟ್ ಹೆಲ್ಪ್ ಆಗ್ಲಿ ಅಂತ? ಯಾ ಸೊ ದುಬೈಯಲ್ಲಿ ಇದ್ದಿದ್ದು ರಾಜ್ ಕಪ್. ಸೊ ಬ್ರಾಂಡ್ ಅಂದ್ರೆ ನಾವು ಸೈಡ್ ಅಲ್ಲಿ ಒಂದು ಬಾಲ್ ಒಂದು ಬ್ಯಾಟ್ ಇಟ್ಟು, ಬಿಕಾಸ್ ನೆಕ್ಸ್ಟ್ ನಮ್ ಟೂರ್ನಮೆಂಟ್ ಇತ್ತು. ನಂಗೆ ಒಂದ್ ವಾರ ನಂಗೆ ಪ್ರಾಕ್ಟೀಸ್ ಸಿಗ್ತಾ ಇಲ್ಲ ಅಂತ ನನಗೆ. ಸೊ ಒಂದ್ ವಾರ ಅವ್ರು ಅಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ನಾವು ಸೈಡ್ ಅಲ್ಲಿ ಬಾಲ್, ನಿಧಿ ಸುಬ್ಬಯ್ಯನೋ ಇದ್ರು. ಸೊ ಅವಳಿಗೆ ಬಾಲ್ ಹಾಕೊಂತಿದ್ದೆ, ನಾನ್ ಬ್ಯಾಟ್ ಮಾಡ್ತಿದ್ದೆ, ಇಲ್ಲ ನಾನು ಬಾಲ್ ಹಾಕ್ತಿದ್ದೆ. ಸೊ ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನಾನು ಅಲ್ಲೂ ಮಾಡ್ತಿದ್ದೆ. So yeah, I mean, they approached me for both together, ambassador agi plus ಇದಕ್ಕೆ ಕ್ಯಾಪ್ಟನ್ ಆಗ್ತೀರಾ ಅಂತ ಟೂರ್ನಮೆಂಟ್ ಗೆ. Okay, nice win-win deal alla. Yeah, ಅಷ್ಟೇ ಎರಡು ಸಿಗ್ತಾ ಇದೆ. Come here also and then I get to captain my own team. Win-win situation. So ಎರಡಕ್ಕೂ ಜೊತೆಗೆ ಅಪ್ರೋಚ್ ಮಾಡಿದ್ದು.